ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 32ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯುಗಧರ್ಮ ನಿರೂಪಣೆ, ಕೃತ, ತ್ರೇತ, ದ್ವಾಪರ, ಕಲಿಯುಗಗಳು, ಕೃತಾದಿ ಯುಗಗಳ ಪ್ರಮಾಣಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವಾಯುದೇವರು ಮುಂದುವರಿಸಿ ಹೇಳುತ್ತಾರೆ, ಭಗವಂತನು ಕಾಲಾನುಸಾರವಾಗಿ ದೇವತೆಗಳು, ಋಷಿಗಳು, ದಾನವರು ಇವರೇ ಮೊದಲಾದವರನ್ನು ಪುನಃ ಪುನಃ ಸೃಷ್ಟಿ
ಸಂಹಾರಗಳನ್ನು ಮಾಡುತ್ತಾನೆ. ಆದುದರಿಂದ ಮನ್ವಂತರಗಳಲ್ಲಿ ದೇವರ್ಷಿ ಪಿತೃದಾನವರು ಕಾಲದ ಭಯದಿಂದ ಪೂಜ್ಯನಾದ ಈಶ್ವರನನ್ನು ಪೂಜಿಸುತ್ತಾರೆ. ಆದುದರಿಂದ ದ್ವಿಜರು ಕಲಿಯುಗದಲ್ಲಿ ಸರ್ವ ಪ್ರಯತ್ನದಿಂದಲೂ ತಪಸ್ಸಿನ ಮೂಲಕ ಈಶ್ವರನನ್ನು ಆರಾಧಿಸಬೇಕು. ಹೀಗೆ ಈಶ್ವರನು ಪ್ರೀತನಾದರೆ ಮಹಾಫಲ ಪ್ರಾಪ್ತಿಯಾಗುವುದು. ಆ ಪುಣ್ಯ ವಿಶೇಷದಿಂದ ದೇವತೆಗಳು ಸ್ವರ್ಗಲೋಕವನ್ನು ಹೊಂದಿ ಆ ಪುಣ್ಯವು ಕ್ಷಯಿಸಲು ಭೂಮಿಯಲ್ಲಿ ಪುನಃ ಜನಿಸುವರು. ಹೀಗೆ ಕಲಿಯುಗದಲ್ಲಿ ಜನಿಸಿದ ಋಷಿಗಳು, ದೇವತೆಗಳು ಇವರೇ ಮೊದಲಾದವರು ಅತಿ ಭಯಂಕರವಾದ ಕಲಿಯುಗದಲ್ಲಿ ಹುಟ್ಟಿ ಧರ್ಮಪರಾಯಣರಾಗಿ ಕಲಿಯುಗವೆಂದು ತಿಳಿದು ಅತ್ಯಂತವಾಗಿ ತಪಸ್ಸುಗಳನ್ನು ಮಾಡಲು ಪ್ರಯತ್ನವನ್ನು ಮಾಡುವರು. ಹೀಗೆ ಹಿಂದಿನ ಮನ್ವಂತರದಲ್ಲಿ ಯಾವ ಸಹಸ್ರಾರು ದೇವಾದಿಗಳು ಹುಟ್ಟಿ ಕಾಲವಶರಾಗಿದ್ದರೋ ಪುನಃ ವೈವಸ್ವತ ಮನ್ವಂತರವು ಪ್ರಾಪ್ತವಾಗಲು ಆ ದೇವತೆಗಳು, ಋಷಿಗಳೇ ಮೊದಲಾದವರು ಪುನಃ ಅವತರಿಸುವರು. ಆಗ ಪುರುವಂಶೋತ್ಪನ್ನನಾದ ದೇವಾಪಿ ಎಂಬ ರಾಜನು, ಮನುವು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಮಹಾಯೋಗ ಬಲದಿಂದ ಕೂಡಿದ ಇತರ ರಾಜರು ಜನಿಸಿದರು. ಆ ಕಲಿಯುಗವು ಕ್ಷಯವಾಗಲು ತಿಷ್ಯ ಮನ್ವಂತರದ ತ್ರೇತಾಯುಗದಲ್ಲಿ ಆ ದೇವತೆಗಳು ಸಪ್ತರ್ಷಿಗಳೊಡನೆ ಜನಿಸಿದರು. ಹಾಗೆಯೇ ಮುಂದಿನ ತ್ರೇತಾಯುಗದಲ್ಲಿಯೂ ಕೂಡ ಆ ದೇವತೆಗಳೇ ಪುನಃ ಜನಿಸುವರು. ಹೀಗೆ ಋಷಿಗೋತ್ರದವರು, ಕ್ಷತ್ರಿಯ ವಂಶೀಕರೂ ಸಹ ಮುಂದೆ ಜನಿಸುವರೆಂಬ ವಿಷಯವೂ ಕೂಡ ಹೇಳಲ್ಪಟ್ಟಿದೆ. ಹೀಗೆ ಕೃತ ತ್ರೇತಾಯುಗಗಳು ಕ್ಷಯಿಸಲು ದೇವ ಋಷಿ ಕ್ಷತ್ರಿಯಾದಿಗಳು ದ್ವಾಪರ ಯುಗದಲ್ಲಿ ಜನಿಸುವರು. ಆ ದ್ವಾಪರ ಯುಗವೂ ಸಹ ಕಳೆಯಲಾಗಿ ಕಳೆದುಳಿದ ಪಾಪಿಷ್ಠರಾದಿ ಜನರು ಕಲಿಯುಗದಲ್ಲಿ ಪುನಃ ಜನಿಸುವರೆಂದು ಶ್ರುತಿಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಉಕ್ತವಾಗಿದೆ. ಸಪ್ತ ಮನ್ವಂತರಗಳಲ್ಲಿಯೂ ದೇವ ಋಷ್ಯಾದಿ ಸಂತಾನಗಳು ಆಗುತ್ತವೆ ಎಂದು ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾಗಿವೆ. ಈ ರೀತಿಯಲ್ಲಿ ಈ ಸಮಸ್ತ ಯುಗಗಳಲ್ಲಿಯೂ ಕೂಡ ಸೃಷ್ಟಿ, ಸ್ಥಿತಿ, ಲಯಗಳು ಉಂಟಾಗುವವು. ಯುಗಗಳು ಪರಸ್ಪರ ಕಳೆದು ಹೋಗಲು ಪೂರ್ವ ಯುಗದಲ್ಲಿ ಜನಿಸಿದ್ದ ಬ್ರಾಹ್ಮಣ ಕ್ಷತ್ರಿಯಾದಿಗಳು ಮುಂದಿನ ಯುಗದಲ್ಲಿಯೂ ಬ್ರಾಹ್ಮಣ ಕ್ಷತ್ರಿಯ ವಂಶದಲ್ಲೇ ಜನಿಸುವರು. ಬೀಜಾನುಗುಣವಾಗಿಯೇ ಕಾರ್ಯೋತ್ಪತ್ತಿಯಾಗುವುದು ಸ್ವಾಭಾವಿಕವಾದುದು. ಜಮದಗ್ನಿ ಮಹರ್ಷಿಯ ಪುತ್ರನಾದ ಪರಶುರಾಮನು ಕ್ಷತ್ರಿಯ ವಂಶವನ್ನು ನಿರ್ಮೂಲ ಮಾಡಲು ಅವರ ಸ್ತ್ರೀಯರು ನಿರಾಶ್ರಯರಾಗಿ ಅನ್ಯಾಕ್ರಾಂತರಾದರು. ಆಗ ಯಾವ ರಾಜರು ಸ್ವರ್ಗವನ್ನು ಹೊಂದಿದರೋ ಅವರ ವಿಷಯವನ್ನು ನಿಮಗೆ ತಿಳಿಸುವೆನು ಕೇಳಿ. ಐಡ ಮಹಾರಾಜನು ಇಕ್ಷ್ವಾಕು ವಂಶದ ಮೂಲ ಪುರುಷನೆಂದು ಹೇಳುತ್ತಾರೆ. ಇತರ ರಾಜರುಗಳೂ ಕೂಡ ಆಯಾ ವಂಶದಲ್ಲಿ ಕ್ರಮವಾಗಿ ಜನಿಸಿದರು. ಐಡ ಮಹಾರಾಜನ ವಂಶದಲ್ಲಿ ಇಕ್ಷ್ವಾಕು ಕುಲೋತ್ಪನ್ನದಿಂದ ನೂರಾರು ರಾಜರು ಜನಿಸಿ ಪ್ರಖ್ಯಾತಿ ಹೊಂದಿ ಪಟ್ಟಾಭಿಷಿಕ್ತರಾದರು. ಇದರಿಂದ ಲೋಕವೆಲ್ಲ ಪೂರ್ಣವಾಗಿತ್ತು. ಅದರಂತೆಯೇ ಭೋಜರಾಜ ವಂಶವೂ ಕೂಡ ಐಡರಾಜನ ವಂಶಕ್ಕೆ ದ್ವಿಗುಣ ರೀತಿಯಲ್ಲಿ ಪ್ರಖ್ಯಾತಿ ಹೊಂದಿದೆ.
ಆ ಭೋಜ ವಂಶದಲ್ಲಿ 300 ಜನ ರಾಜರು ಜನಿಸಿ ಚತುರ್ದಿಕ್ಕುಗಳಲ್ಲಿಯೂ ಪ್ರಖ್ಯಾತರಾದರು. ಆ ವಂಶದಲ್ಲಿ ಅತೀತರಾದ ರಾಜರುಗಳ ವಿಷಯವನ್ನು ಹೇಳುವೆನು ಕೇಳಿ. ಈ ವಂಶದ 100 ರಾಜರುಗಳು ವಿಂಧ್ಯಾಚಲದಲ್ಲಿ ಪ್ರಖ್ಯಾತರಾಗಿದ್ದರು. ಅದರಂತೆ ಹೈಹಯ ವಂಶೋತ್ಪನ್ನರಾದ 100 ರಾಜರುಗಳೂ ಸಹ ಪ್ರಖ್ಯಾತಿ ಹೊಂದಿದ್ದರು. 101 ಜನ ಧೃತರಾಷ್ಟ್ರ ಪುತ್ರರು, ಜನಮೇಜಯ ರಾಜನ ವಂಶದಲ್ಲಿ ಜನಿಸಿದ 80 ರಾಜರುಗಳು, ಬ್ರಹ್ಮದತ್ತ ರಾಜನ ವಂಶದಲ್ಲಿ ಜನಿಸಿದ 100 ಜನ ರಾಜರುಗಳು, ವೀರ್ಯರಾಜನ ವಂಶದಲ್ಲಿ ಜನಿಸಿದ 100 ಜನ ರಾಜರುಗಳು, 100 ಪಾಲರಾಜ ವಂಶೀಕರು, 100 ಕಾಶಿ ಕುಶಾದಿ ವಂಶೀಕರು, ಅತೀತರಾದ ಸಹಸ್ರಾರು ಶಶಬಿಂದು ರಾಜವಂಶೀಕರು, ಇವರೇ ಮೊದಲಾದ ರಾಜರುಗಳು ಅಸಂಖ್ಯಾತವಾದ ದಕ್ಷಿಣೆಗಳುಳ್ಳ ಅಶ್ವಮೇಧ ಯಾಗಗಳನ್ನು ಮಾಡಿ ಪ್ರಖ್ಯಾತರಾಗಿದ್ದರು. ಎಲೆ ಮುನಿಗಳೇ, ಹೀಗೆ ಈ ವಂಶಗಳನ್ನು ಸಂಕ್ಷೇಪವಾಗಿ ನಿಮಗೆ ನಿರೂಪಿಸಿರುವೆನು. ವಿಸ್ತಾರವಾಗಿ ಈ ವಂಶಗಳನ್ನು ಹೇಳುವುದು ಅಶಕ್ಯವಾಗಿದೆ. ಯಾವ ಯಾವ ರಾಜರು ಯಾವ ಯಾವ ಯುಗಗಳಲ್ಲಿ ಪ್ರಖ್ಯಾತರಾಗಿ ಆ ಯುಗಗಳ ಸಂಗಡ ಅತೀತವಾಗಿರುವರೋ ಅವರೆಲ್ಲರ ವಿಷಯಗಳನ್ನು ತಿಳಿಸುವುದು ಅಸಾಧ್ಯವೆಂದು ಹೇಳಿದರು. ಈ ಪೂರ್ವದಲ್ಲಿ ಹೇಳಿದ ರಾಜರೆಲ್ಲರೂ ಯಯಾತಿ ಮಹಾರಾಜನ ವಂಶವರ್ಧಕರಾಗಿಯೂ ತಿಲಕಪ್ರಾಯರಾಗಿಯೂ ಲೋಕೋದ್ಧಾರಕರಾಗಿಯೂ ಕೀರ್ತಿವಂತರಾಗಿಯೂ ಪ್ರಖ್ಯಾತರಾಗಿಯೂ ಇದ್ದರು. ಇಂತಹ ರಾಜರು ಆಯಸ್ಸು, ಸಂತಾನ, ಧನ, ಐಶ್ವರ್ಯ, ಕೀರ್ತಿ ಇವೇ ಮೊದಲಾದ 5 ದುರ್ಲಭಗಳಿಂದ ವರಗಳನ್ನು ಪಡೆದು ದುರ್ಲಭವಾದ ಸುಖವನ್ನು ಹೊಂದಿದ್ದರು. ಪ್ರಜೆಗಳು ಯಯಾತಿ ಮಹಾರಾಜನ ವಂಶೀಕರಾದ ಮಹಾತ್ಮರ 5 ವಿಧಗಳಾದ ವರಗಳನ್ನು ಕೇಳಿ ತಿಳಿದು ಧಾರಣೆ ಮಾಡಿದರೆ ಅವರಿಗೆ ಈ ಲೋಕದಲ್ಲಿ ಸಕಲ ಇಷ್ಟಾರ್ಥಗಳೂ ಸಿದ್ಧವಾಗುವವು. ಕೊನೆಗೆ ಬ್ರಹ್ಮದೇವನ ಪರಮ ಪದವಿಯನ್ನು ಹೊಂದುವರು. ಕೃತಯುಗದ ಕಾಲವು 4000 ದಿವ್ಯ ವರ್ಷಗಳಾಗಿವೆ. ಅದರ ಸಂಧಿಕಾಲವು ಸಂಧ್ಯಾಂಶ ಕಾಲವು 400 ವರ್ಷಗಳಾಗಿವೆ. ಕೃತಯುಗದ ಪ್ರಕ್ರಿಯಾಪಾದವು 4000 ವರ್ಷಗಳು ಉಳ್ಳದ್ದಾಗಿದೆ. ಆದುದರಿಂದ ಸಂಧಿಕಾಲ ಸಂಧ್ಯಾಂಶವೂ ಕೂಡ 400 ವರ್ಷಗಳಾಗಿವೆ. ತ್ರೇತಾಯುಗದ ಪ್ರಮಾಣವು 3000 ವರ್ಷಗಳೆಂದು, ಅದರ ಸಂಧಿಕಾಲ ಸಂಧ್ಯಾಂಶವೂ ಕೂಡ 300 ವರ್ಷಗಳಾಗಿವೆ. ತ್ರೇತಾಯುಗದ ಅನುಷಂಗಪಾದವು 3000 ಸಂಖ್ಯೆಯುಳ್ಳದ್ದಾಗಿದೆ. ದ್ವಾಪರಯುಗವು 2000 ವರ್ಷಗಳುಳ್ಳದ್ದಾಗಿದೆ. ಅದರ ಸಂಧಿಕಾಲ ಸಂಧ್ಯಾಂಶ ಕಾಲವೂ ಕೂಡ 200 ವರ್ಷಗಳಾಗಿವೆ. ದ್ವಾಪರಯುಗದ 3ನೆಯ ಪಾದಕ್ಕೆ ಉಪೋದ್ಘಾತವೆಂದು ನಾಮವು ಪ್ರಾಪ್ತವಾಗಿದೆ. ಪ್ರಮಾಣಜ್ಞರಾದ ಜ್ಞಾನಿಗಳು ಕಲಿಯುಗವು 1 ದಿವ್ಯ ಸಹಸ್ರ ಯುಗಗಳೆಂದು ಹೇಳುವರು. ಅದರ ಸಂಧಿಕಾಲವು ಸಂಧ್ಯಾಂಶ ಕಾಲವೂ ಕೂಡ 100 ವರ್ಷಗಳಾಗಿವೆ. ಕಲಿಯುಗದ 4ನೆಯ ಪಾದಕ್ಕೆ ಸಂಹಾರ ಪಾದವೆಂದು ನಾಮವಿರುತ್ತದೆ. ಹೀಗೆ
4 ಯುಗಗಳಿಗೂ ಕೂಡ ಸಂಧ್ಯಾಂಶಗಳು ಇರುತ್ತವೆ. ಚತುರ್ಯುಗಗಳ ಒಟ್ಟು ಸಂಖ್ಯೆಯು 12,000 ದಿವ್ಯ ಯುಗಗಳಾಗಿವೆ. ಕೃತಯುಗದ ಕಾಲ 4,000 ವರ್ಷಗಳು, ತ್ರೇತಾಯುಗದ ಕಾಲ 3,000 ವರ್ಷಗಳು, ದ್ವಾಪರಯುಗದ ಕಾಲ 2,000 ವರ್ಷಗಳು, ಕಲಿಯುಗದ ಕಾಲ 1,000 ವರ್ಷಗಳು. ಇವುಗಳ ಸಂಧಿಕಾಲವು ಕ್ರಮವಾಗಿ 400, 300, 200, 100, ಒಟ್ಟು 1,000 ವರ್ಷಗಳು. ಹೀಗೆ ಸಂಧ್ಯಾಂಶ ಕಾಲವೂ ಕೂಡ 1,000 ವರ್ಷಗಳು. ಇವೆಲ್ಲವನ್ನೂ ಒಟ್ಟು ಕೂಡಿದರೆ 12,000 ದಿವ್ಯ ವರ್ಷಗಳಾಗುವವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳೆಂದು ವೇದವು 4 ಭಾಗವಾಗಿದೆ. ಯುಗವೂ ಕೂಡ ಕೃತ, ತ್ರೇತ, ದ್ವಾಪರ, ಕಲಿ ಎಂಬುದಾಗಿ 4 ವಿಧವಾಗಿದೆ. ಹಾಗೆಯೇ ಯುಗಗಳಿಗೆ ಮೊದಲನೆಯದು, ಎರಡನೆಯದು, ಮೂರನೆಯದು, ನಾಲ್ಕನೆಯದು ಎಂಬುದಾಗಿ 4 ಪಾದಗಳಿರುತ್ತವೆ. ಅದರಂತೆಯೇ ವಾಯು ಮಹಾಪುರಾಣಕ್ಕೂ ಸಹ ಪ್ರಕ್ರಿಯಾಪಾದ, ಅನುಷಂಗಪಾದ, ಉಪೋದ್ಘಾತಪಾದ ಹಾಗೂ ಉಪಸಂಹಾರ ಪಾದಗಳೆಂಬ 4 ಪಾದಗಳನ್ನು ಪೂರ್ವಕಲ್ಪದಲ್ಲಿಯೇ ಬ್ರಹ್ಮದೇವನು ಮಾಡಿರುವನು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಯುಗಧರ್ಮ ನಿರೂಪಣಂ ನಾಮ 32 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 33ನೆಯ ಅಧ್ಯಾಯವಾದ ಸ್ವಯಂಭುವ ಮನುವಿನ ವಂಶವರ್ಣನೆ, ಪ್ರಿಯವ್ರತ ರಾಜನ ವಂಶವರ್ಣನೆ, ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಕ, ಪುಷ್ಕರವೆಂಬ 7 ದ್ವೀಪಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.